ಕನ್ನಡಿಗ ಕನ್ನಡದ ಕಾವಲಿಗ. ಪ್ರತಿದಿನವೂ ಒಂದು ಕತೆ, ಪ್ರತಿಕ್ಷಣವೂ ಒಂದು ನೆನಪು. ಆ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ನಾನು ಮತ್ತೆ ಬಂದಿದ್ದೇನೆ. ವೆಲ್ಕಮ್ ಟು ಪ್ರದೀಪ್ ಪಾಟೀಲ್ ವ್ಲಾಗ್ಸ್. ಜಗತ್ತು ಎಲ್ಲರೂ ನೋಡ್ತಾರೆ, ಆದರೆ ನಾನು ಅದನ್ನು ಹೇಗೆ ನೋಡ್ತೀನಿ ಅನ್ನೋದು ಇಲ್ಲಿದೆ. ಇಲ್ಲಿ ಸ್ಕ್ರಿಪ್ಟ್ ಇಲ್ಲ, ಫೇಕ್ ಸೀನ್ ಇಲ್ಲ, ಇದ್ದದ್ದೇ ಕಂಟೆಂಟ್, ಅನುಭವಿಸಿದ್ದೇ ಸ್ಟೋರಿ. ಇದು ನನ್ನ ಕ್ಯಾಮರಾ, ಇದು ನನ್ನ ಜರ್ನಿ, ಇದು ನನ್ನ ವೈಬ್. ಇದು ಕೇವಲ ಲಾಗ್ ಅಲ್ಲ, ಇದು ನನ್ನ ಜೀವನದ ಲೈವ್ ಕತೆ. ನಾನು ನೋಡೋ ಜಗತ್ತನ್ನು, ನಾನು ಅನುಭವಿಸೋ ಕ್ಷಣಗಳನ್ನು ಇವತ್ತು ನಿಮ್ಮ ಕಣ್ಣಿಗೂ ತೋರಿಸುತ್ತೀನಿ. ನೋಡ್ರಿ, ನಮ್ದೊಡಗನ ಮಿಸ್ಟರ್ ಸುನಿಲ್ ಅವ್ರ ದಾರ ಇಲ್ಲಿ ಬೈ ಸುನಿಲ್ ಅವ್ರ ದಾರ ಅವ್ರ ಅಂಬಾರಿಯೊಂದಿಗೆ ಇಲ್ಲೈತ್ರಿ. ಹಿರಿಯನೈತೆ ರೀ, ನಟ್ರು ಕೂಡಿ ಗಾಡಿ ತಗೊಂಡ್ ಮಾತೇ ಇಲ್ಲ. ಸರಿ ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ಭಾಳ ಕಾರ್ ಗಾಡಿದಾವ್ರಿ, ಅವನ್ನೆಲ್ಲ ಒಯ್ಯಾತಿಲ್ಲ ನಾವ. ಯಾಕಂದ್ರ ನಮ್ಗ ಸಸ್ತಾ ಗಾಡಿ ಇದಾವ್ರಿ, ನಮ್ಗೆ ಚಲೋ ಅನ್ಸಂಗಿಲ್ಲ ನಾವೆಲ್ಲ. ಅಂದ್ರೆ ಇಲ್ಲಿ ಗಾಡಿದಾವ ನೋಡ್ರಿ, ಇಲ್ಲಿ ಬೈಕ್ ಹೋಗಿ ಕಾಣ್ತಾವ ನೋಡ್ರಿ. ಇಲ್ಲಿ ಇವನ ಒಯ್ತು ರೀ, ಈಗ ಮಾಲಕ ಗುರುಗಳು. ಇಲ್ಲಿ ಇನ್ನೊಬ್ರು ಸ್ವಾಮಿಗಳದಾರ ನೋಡ್ರಿ. ನಾವೆಲ್ಲ ಫ್ರೆಂಡ್ಸ್ ಸರ್, ನಮ್ಮ ಬಗ್ಗೆ ತುಂಬಾ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ನಾನು ಹೇಳ್ತಿದ್ದಲ್ಲ, ದುಬೈ ದೊರೆಗಳು ಇವರೇ. ಹೈದರಾಬಾದ್ ನಿಜಾಮನ್ ವಂಶಿಕರು. ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬೈ ದಬಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ ಇವರೇ. ಹಂಗೂ ಹಿಂಗೂ ಕಲಗಟ್ಟಿಗೆ ಬಂದು ತಲುಪಿದ್ರಿ. ಚಾ ಅಂಗಡಿ ಹುಡುಕಾಡ್ತಿದ್ವಿ, ಅಷ್ಟ್ರಾಗ ನಮ್ಮ ದೋಸ್ತದೊಂದು ಪ್ರಾಬ್ಲಮ್ ಸಮಸ್ಯೆ ಬಂದುಬಿಟ್ಟಿತ್ತು ನೋಡ್ರಿ. ಅವ್ನ ಗಾಡಿದ ಹೆಡ್ಲೈಟ್ದು ಏನೋ ಇಶ್ಯೂ ಆಗಿತ್ತು ರೀ. ಸೊ ಏನಂತಾರೆ ಎಲ್ಲರೂ, ಎದ್ದಗಳಿಗೆ ಚಲೋ ಇರ್ಬೇಕಂತಾರೆ ರೀ. ಆದ್ರೆ ನಾವು ರಾತ್ರಿ ಮಕ್ಕೊಂದಿಲ್ದ ಟ್ರಾವೆಲ್ ಮಾಡತ್ತೀವಿ, ಆದರೂ ಕೂಡ ಈ ಇಶ್ಯೂ ಇಲ್ಲೇ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಇಲ್ಲ ಇದನ್ನ ಹಚ್ಚಲಿ ಯಾವ್ದಾರ ಒಂದು ಸಣ್ಣದ ಸುನಿಲ್, ಏನ್ ಪ್ರಾಬ್ಲಮ್ ಆಗಿತ್ತು ಹೇಳಿ ನಿನಗ? ಫೋಕಸ್ ಮ್ಯಾಲ ಆಗಿತ್ರಿ. ಕಲಗಟ್ಟಿ ಊರಾಗ ನಿಮ್ಗೆ ಯಾರು ಕಾಂಟ್ಯಾಕ್ಟ್ ಬೇಕಂದ್ರೆ ಇಲ್ಲಿ ನಾನು ಮೆಕ್ಯಾನಿಕ್ ಅಗ್ದಿ ಈಸಿ ಸಸ್ತಾ ಮೆಕ್ಯಾನಿಕ್. ಈಗ ಮುರಿದಿದೆ. ಅದಕ್ಕೊಂದು ಸೆಂಟರ್ ಇದನ್ನ ಚಾಲನೆ ಮಾಡಿದಂತ ಚಾಲಕರು 35 ಕಿಲೋಮೀಟರ್ ಸುದೀರ್ಘವಾಗಿ ಡ್ರೈವರ್ ಸುನಿಲ್ ಅಡಿ ಕಣ್ಣೋಡಿ ಬ್ಯಾರೆ ತಿಳ್ಕೊಬೇಡ್ರಿ. ನಿಂತ್ಗಣ್ಣ ಅಷ್ಟ ಗಾಡಿ ಬಿಟ್ಟು ಗೊತ್ತಿಲ್ಲ, ಮಕ್ಕೊಂದ ಎಲ್ಲ ಇಲ್ಲ ಗಾಡಿ ಅದಕ್ಕೆ ಕೆಟ್ರ ನೋಡ ಏನಂತಾರ ನೋಡು, ಯಾವ ಮೋರ್ದಾಗ ಎದ್ದಿರ್ತಾರ ಮಕ್ಕೊಂದ ಇಲ್ಲ. ಆದ್ರೂ ಹಿಂಗಾಗೈತಿ, ಸುಳ್ಳಾಗೈತಿ. ಈಗ ಇಲ್ಲ ಆಲ್ಟ್ ಏನಾಗಿಲ್ಲ, ಏನಾಗಿದೆ ನನಗೆ ನಮ್ಮ ಪಪ್ಪಾರ ಕಣ್ಣಿಗೆ ಸ್ಟೇಟ್ ಕಟ್ಟದ. ಬಿಸಿಲು ಹತ್ತಿದ್ರು ಚಾ, ಮಳೆ ಬಂದ್ರು ಚಾ, ಬೇಜಾರಾದ್ರು ಚಾ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ.
ಮಳೆ ಇದ್ರೆ ಏನ್ ಮಾಡ್ಲಿ? ನಡಿ ಬಿಡ ಕಳ್ಸ್ಕೊ ನಡಿ. ಇಲ್ಲೇ ಎಲ್ಲ ಸ್ಟಾಪ್ ಅನ್ಸುತ್ತಾ? ಯಾರು ಕೇಳ್ಕೊಂಡು ಒಂದೇ ಇದ್ದೀವಿ. ಇಲ್ಲೇ ಅದ ಬ್ರೋ. ಗೊತ್ತು ಬ್ರೋ. ಇಲ್ಲಿ ಕೇಳ್ತಾ ಇದ್ದಾರೆ ಬ್ರೋ. ಇವ್ರ ಕೇಳೋಣ ಏನು ಶಿವಮೊಗ್ಗ ಒಂದ್ಸಲ ಬಕ್ಕಾಪುರ ಮಾಮ ವಾತಾವರಣ ನೋಡು ಹೆಂಗೈತಿ. ಎನ್ವಿರಾನ್ಮೆಂಟ್ ಹೆಂಗೈತಿ ನೋಡು. ಏ ಮಹೇಶ್ ಹೆಂಗೈತಿ ಎನ್ವಿರಾನ್ಮೆಂಟ್? ಏನಾಗ್ತದೆ? ಆಟ ಕೂತು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ಬೆಂಕಿಯಲ್ಲಿ ಸರಸಬ್ಯಾಡ ಸ್ನೇಹದಲ್ಲಿ ವಿರಸಬ್ಯಾಡ ಜಾಣ್ಣುಡಿ ಚಂದನ. ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು. ഇരുಳು ಕಂಡ ಬಾವಿಗೆ ಇಲ್ಲ ಇದು ಅಳಗಾಡತ್ಲೆ. ಇದು ಇದು ಅಳಗಾಡತ್ ಹಿಂಗೆ ಮಾಡ್ತೀನಿ. ಚೆನ್ನಾಗಿ ಎಂಜಾಯ್ ಮಾಡಿ. ಸ್ಕೂಲ್ ಡೇಸ್ ಆಗಲಿ ಮತ್ತೆ ಈ ದಿನಗಳು ಮತ್ತೆ ಬರಲ್ಲ. ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ. ಓಕೆ, ಎಲ್ಲರ ಹತ್ರ ಒಂದ್ ನೆನ್ಪಿಡ್ಕೊಳ್ಳಿ, ಸಮಯ ಅನ್ನೋದು ಮತ್ತೆ ಸಿಗೋದಿಲ್ಲ. ಇದ್ದಾಗ ಜಸ್ಟ್ ಎಂಜಾಯ್ ಇಟ್. ಅಪ್ಲೋಡಿಂಗ್ ಮಾಡಿ ಎಲ್ಲ ಮಾಪಡ್ಸಿ ಮಗ ನನ್ನ ಜೊತೆ ಮಾಪಡ್ಸಿ ಮಗ ಟ್ರಯಲ್ ಮಾಡತ್ತೀರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ, ಏನು ಮಾಡೋಕ್ಕಾಗಿಲ್ಲ. 20 ಸಲ ಹೆಲ್ಮೆಟ್ ಕೊಡ್ತಾನ್ರಿ, 20 ಸಲ ಹೆಲ್ಮೆಟ್ ಚೇಂಜ್ ಮಾಡ್ತಾನು. ದಸ್ಮಾ ಬಿಡ ಹುಡುಕಿದ್ ಹೇಳ್ತಾನೆ. ಅದು ಹಿಡ್ಕೊಂಡ್ಬಿಡ್ಬೇಕಲ್ಲ. ನೋಡು 200 ಬಿಟ್ಟಿದ ಮುಂದಿನ ಕಾಣುವತ್ತು ಹೋಗಿ. ಹಾಂ 200 ನೋಡ್ರಿ ಹಿಂಗಾಗೈತಿ. ಮುಂದಿನ ಸಲ ಕಾಣುವತ್ತು ಹುಡುಗ ಎಲ್ಲಿ ಹೋಗ್ತಾರ ನೋಡಿದ್ರು. ಬೈ ಈಗ ಪಾಲ್ಸ್ ಹೆಸರೇನ? ಪಾಲ್ಸ್ ಹೆಸರು ಏನಿದೆ? ನೀವು ಹೋಗೋದು ಪಾಲ್ಸ್ ಹೆಸರು ಏನ ಬೈ? ಮಾಗೋಡಿ ಪಾಲ್ಸ್. ನಾನು ಡೈರೆಕ್ಟ್ ಹಾಕ್ತೀನಿ ಹೇಳು. ನೀವು ಚೆನ್ನಾಗಿ ಹೇಳೋದು. ಹಾಂ ಹೇಳಿ, ನೀ ಹೇಳ್ತೀವಿ. ಈಗ ಅದೇ ಇಷ್ಟು ಮುಗಿತಾರಲ್ಲೇ. ಅಪ್ಪ ಅಣ್ಣ ಇನ್ನು ಏನೋ ಬೇಕಣ್ಣ. ನಾವ್ ಹೊಂಟೀವ್ರಿ ಮಾಗೋಡು ಫಾಲ್ಸ್. ನೋಡ್ರಿ ಎನ್ವಿರಾನ್ಮೆಂಟ್ ಹೆಂಗೈತಿ, ಖತರ್ನಾಕ್ ಐತಿ. ವ್ಯೂ ಅಂತೂ ಅನ್ನಾಹುತ. अब मुझको जाना है कहाँ के तू ही सफर है आखिरी कि तेरे बिना. ನೋಡ್ರಿ ಧಾರವಾಡ 4 ಗಂಟೆಗೆ ಜಾಗ ಬಿಟ್ಟು ಬಂದೆವು. ಇದ ವ್ಯೂ ನೋಡಾಕ. ನೀವೆಲ್ಲರೂ ಲೇಟ್ ಮಾಡಿ ಬಂದ್ರಂದ್ರೆ ಈ ವ್ಯೂ ಸಿಗಂಗಿಲ್ಲ. ಟೈಮ್ ಎಷ್ಟಾಗಿತ್ತು? 7 ಕರೆಕ್ಟ್ 6:45 ಆಗೈತ್ರಿ. 6:45 ವ್ಯೂ ಐತಿ. ನೋಡ್ರಿ ವ್ಯೂ ಹೆಂಗದ. ಬರಕ್ ಹೋಗ್ಬೇಡ್ರಿ. ಕಾಸು ಹಿಡಿಯತ್ತ ಇವ್ರ ಮುಂದೆ ಹೊಂಟಾರ್ರಿ. ಎಲ್ಲರೂ ಹೋಗಿ ಸತ್ರ ಅವ್ರ ಪೇರೆಂಟ್ಸ್ ನಾವು ಹೊಣೆ ಆಗುದಿಲ್ರಿ. ಗಾಡಿ ಹೊಡ್ಯಾವ್ರ ಅವ್ರು ಬೇರೆ ಹೊಡ್ಯಾಕತ್ತಾರ. ಅವ್ ನೋಡ್ರಿ ಅವ ಮಾಗೋಡು ಫಾಲ್ಸ್ ಹೋಗುವ ದಾರಿಯಲ್ಲಿ ನಂದೋಳ್ಳಿ ಎಂಬ ಊರಿನಲ್ಲಿದ್ದೀವಿ. ಊರು ನೋಡಲು ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ಅದ್ಭುತವಾಗಿದೆ. ಅದರಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಶಾಲೆ ಅದ್ಭುತವಾಗಿದೆ.
ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕತ್ತಲಗಟ್ಟೆ. ಏನ್ ಎನ್ವಿರಾನ್ಮೆಂಟ್ ಐತ್ರಿ ಅಪ್ಪು. ನಂದೊಳ್ಳೆ ಕಲಿಬೇಕಂದ್ರೆ ನೀವು ಪುಣ್ಯ ಮಾಡಿರ್ಬೇಕು. ಏನ್ ಮಾಡಿರ್ಬೇಕ್ರಿ? ಪುಣ್ಯ ಮಾಡಿರ್ಬೇಕು. ಗಣಪತಿ ದೇವಸ್ಥಾನ ಚಂದಗುಳಿ. ಮಾಗೋಡಿ ಫಾಲ್ಸ್ 9 ಕಿಲೋಮೀಟರ್ ಐತ್ರಿ. 9 ಕಿಲೋಮೀಟರ್ ಬಿಫೋರ್ ನಂದೊಳ್ಳಿ ನಮ್ಮ ಊರ್ ಹೊತ್ತೈತಿ. ನಂದೊಳ್ಳಿಂದ 9 ಕಿಲೋಮೀಟರ್ ಐತಿ ಫಾಲ್ಸ್. ಉತ್ತರ ಕನ್ನಡ ಜಿಲ್ಲೆಯಾಗ ಎಲ್ಲಾ ಫಾಲ್ಸ್ ಆಲ್ಮೋಸ್ಟ್ ಆಲ್ ಕ್ಲೋಸ್ ಅದಾವ್ರಿ. ಯಾಕಂದ್ರ ಇದು ಜುಲೈ 1 ನಾವ್ ಬಂದಿರೋದ 2026. ಜಾಸ್ತಿ ಮಳೆ ಆಗಿದಕ್ಕ ಇದಿಲ್ಲ ಏನ ನೀರ್ ಹೆಚ್ಚಾಗಿ ಸಾತೋಡಿ ಅಂತೂ ಬಂದಾಗಿತ್ತಿ. ಹಾ ಆಗೇತ್ರಿ. ಯಾಕಂದ್ರೆ ನಾವು ಮಣ್ಣೆ ಬಂದ ನೋಡಿವು ಸಾತೋಡಿ ಬಾಕ್ ಬಂದಾಗಿತ್ತಿ. ಎಕ್ಸ್ಪ್ಲೇನ್ ಮಾಡಕ್ಕಾಗಿಲ್ಲ. ನಾವು ಬರ್ಲಿ ನೋಡ್ರಿ ಇಂಥ ಕಾಡಿನೊಳಗ ರಾಘವೇಂದ್ರ ಇಲ್ಲಿ ನೋಡ್ರಿ ಮದ್ವಿ ನಾಷ್ಟ ಮಾಡಕ್ ಹೊಂಟಾರಿ ಬಿಟ್ಟಿ ಇಲ್ಲ ಬೈ. ನೋಡ್ರಿ ಮದ್ವಿ ಹೊಂಟಾರಲ್ಲ ನೋಡ್ರಿ ಬೈ ಬರ್ಲಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ಮದ್ವಿ 3-5 ಅಯ್ಯೋ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟು. ಸಾರಿ ಮದ್ವೆ ಮುಗ್ದೈತಿರಿ. ವಿಶೇಷ ಸೂಚನೆ ಮದುವೆ ಮುಗಿಯಲಾಗಿದೆ. ವಿಡಿಯೋ ಸ್ಟಾರ್ಟ್ ಆಯ್ತು. ಇವತ್ತು ನಾವು ಬಂದಿದ್ದೀವಿ. ಬಂದಿದ್ದೀವಿ. ನಾವ್ ಅಷ್ಟ್ರು ಹಿಂಗ್ ಮಾಡೋಣ. ಎಲ್ಲಾ ಕಡೆ ಹೋಗ್ತಿಲ್ಲ ನೋಡುದು ವಿಡಿಯೋ ಮಾಡೋದು. ಇಲ್ಲಿ ಬಂದ್ ಕಡೆ ಮಾಗೋಡಿ ಮಾಡೋದು. ನೆಕ್ಸ್ಟ್ ಹೋಗ್ತಿಲ್ಲ ಅಲ್ಲಿ ಅದನ್ನ ಹೆಸರು ಇದೆ. ಬರೋಬರ್ ಸಾತೋಡಿ ಏನಕ್ಕೆ ಬಂದ ಹೋಗಿದ್ದ ಮಾಗೋಡಿ ಮಾಗೋಡಿ ಹಿಂಗ್ ಮಾಡಿ ಬರ್ತಿಲ್ಲ. ಇರ್ಲಿಲ್ಲ ಯಾರಪ್ಪ ಯಾರಲ್ಲಿ ಹೆಂಗ್ ಮಾಡ್ತೀರಿ? ಮಜಾ ಮಾಡ್ರ ಮಾಗೋಡಿ 5 ಕಿಲೋಮೀಟರ್ ಹಾಕಿರಿ ಹೋಗ್ಬೇಕು. ಹೋಗಕ್ ಬಿಟ್ರೆ ಹೋಗ್ತೀವಿ ಮಾಗೋಡಿ ಅಂದ್ರೆ 1 2 3 ಸ್ಟಾರ್ಟ್. ಮಾಗೋಡಿ ಇಷ್ಟೆಲ್ಲ ಮಾಡ್ಕೊಂಡ್ರಿ ಮುಂದೆ ಮಾಗೋಡು ಪಾಲ್ಸ್ಗೆ ಹೋಗೋ ವೇದಾಗ ಹೊಂಟಿದ್ವಿ. ಒಬ್ಬರು ಹಿಂಗೆ ಟ್ರಾವೆಲ್ ಮಾಡಕ್ಕೆ ಬಂದವ್ರಿಗೆ ಏನಾರು ಒಬ್ರಿಗೆ ಸ್ಮಾಲ್ ಆಕ್ಸಿಡೆಂಟ್ ಆಗೈತೆ ರೀ. ಸೊ ಅವ್ರೇ ನಮ್ಮ ಕಡೆ ಏನು ಕೇಳ್ತಿದ್ರೆ ಫಸ್ಟ್ ಏಡ್ ಕಿಟ್ ಏನಾರದ ಅಂತ ಹೇಳಿ ಕೇಳತ್ತಿದ್ರಿ. ಸೊ ನಮ್ಮ ಗಾಡಿದಾಗಿನ ಫಸ್ಟ್ ಏಡ್ ಕಿಟ್ಗಳನ್ನ ತೊಗೊಂಡು ಅವ್ರಿಗೆ ಅಲ್ಲೇ ಸ್ವಲ್ಪ ಸ್ಕ್ರ್ಯಾಚ್ ಆಗೈತೆ ರೀ. ಆ್ಯಂಟಿಸೆಪ್ಟಿಕ್ ಅವನ ಕ್ರೀಮ್ಗಳನ್ನೆಲ್ಲ ಹಚ್ಚತ್ತಿದ್ವು. ಆಮೇಲೆ ಅಲ್ಲೇ ಬ್ಯಾಂಡೇಜ್ ಹಾಕಿ ಡ್ರೆಸ್ಸಿಂಗ್ ಮಾಡಿ ಕಳಿಸಿದ್ವಿ ರೀ. ಕಡೆ BMS ಡಾಕ್ಟರ್ ಕರ್ಕೊಂಡ್ ಬಂದಿದ್ದಕ್ಕೂ ಪ್ರಾಣಿ ಒಳಗ ಬಂದಿಲ್ರಿ? ಯಾವ ಬರ್ತಾವ್ರಿ? ಹುಲಿ ಇದ್ರಿ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಎಲ್ಲ ಜಾಲಿ ನಿಸರ್ಗ ಹೋಟೆಲ್ ಒಳಗೆ ಕಾಡ್ನಾಗ ಏನು ಊಟ ಸಿಗಂಗಿಲ್ಲ. ಆದ್ರೂ ಇಲ್ಲಿ ಹೋಗಿಲ್ಲ ರೀ ನಾನು. ಹೌದಾ? ಪ್ರಾಣಿ ಒಳಗ ಬಂದಿಲ್ರಿ? ಯಾವ ಬರ್ತಾವ್ರಿ? ಹುಲಿ ಇದ್ರಿ?
ಮತ್ತೆ ಈಗ ಡೇ ಟೈಮ್ ಅಲ್ರಿ ಬೆಳಿಗ್ಗೆ ಬಂದು ಇಷ್ಟೊತ್ತಿಗೆ ನಾಯಿ ಬೆಳೆಸ್ಕೊಂಡು ಇಲ್ಲೇ ಬಂದಿತ್ತಾ? ಆಮೇಲೆ ಹಿಂದಿಂದ ಏನ ಅದಕ್ಕೆ ಪ್ರಾಬ್ಲಮ್ ಏನಾಯ್ತಂದ್ರೆ ಹಿಂದಿನ ಒಂದು ಕಾರ್ ಬಂದ್ಬಿಡ್ತು. ಕಾರ್ ಸ್ಪೀಡ್ ಬಂತಲ್ಲ, ನಾಯಿ ಫಾಸ್ಟ್ ಸ್ಪೀಡ್ ನಮ್ ಕಡೆ ಬಂದ್ಬಿಟ್ಟು ಹುಲಿ ಜಂಗಲ್ ಬಿಟ್ಟು. ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇನೆ. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಇರೋದ್ರಲ್ಲೇ ತೃಪ್ತಿಯಾಗಿರ್ಬೇಕು ಚಿಕ್ಕ. ಕೆಲಸವು ಬಹಳ ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆಯಿದ್ದ ಕರಾರು, ಅಣು 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 ಒಳಗೆ ಕುಳಿತಿರುವೆ. ಅಲ್ಲಿ ನೋಡೋ ಒಂದು ಹೋಟೆಲ್ ರೀ. ಹೋಟೆಲ್ ಹೆಸರು ಏನಪ್ಪ ಅಂದ್ರೆ, ನೀವು ಮಾಗೋಡು ಫಾಲ್ಸ್ ಹೋಗೋಕೆ ಮುಂದೆ ಯಲ್ಲಾಪುರಿಂದ ನೀವು ಕಮ್ ಟು ಹುಬ್ಳಿ ನಿಸರ್ಗ ಹೋಟೆಲ್ ಜನರಲ್ ಸ್ಟೋರ್ ಐತಿ. ಎಲ್ಲೈತೆ ಅಂದ್ರೆ ಹೋಟೆಲ್ ಎಲ್ಲೈತೆ ನೋಡ್ರಿ. ಹಿಂದ ಹೋಟೆಲ್ ಹೆಂಗೈತಿ ಅಂದ್ರೆ ನಿಸರ್ಗದಾಗ ಐತಿ. 1 ನಂಬರ್ ಹೋಟೆಲ್ ಐತಿ ಅಂದ್ರೆ ಚಲೋ ಐತ್ರಿ. ಯಾಕಂದ್ರೆ ನಿಮ್ಗೆ ಇಲ್ಲಿ ಆದ್ರೆ ನೋಡು ಕಾಡ್ನಾಗ ಏನೂ ಸಿಗಂಗಿಲ್ಲ. ಅಂಕಲ್ ವಿಡಿಯೋದಾಗ ಹಾಕಿರ್ತೀನಿ ರೀ, ಹುಲಿ ಕಾಣಿಸಿದ ಅಂತ ಹೇಳಿದ್ರಿ. ಯಾವುದೇ ಪ್ರಾಣಿಗಳು ತೊಂದರೆ ಮಾಡಲ್ಲ ಅಂತ, ಇದು ಸಾರಿ ಮನುಷ್ಯರಿಗೆ ತೊಂದರೆ ಮಾಡಲ್ಲ ಅಂತ್ರಿ. ಬಟ್ ಪ್ರಾಣಿಗಳಿದ್ರೆ ನಾಯಿ ಆಕಳ ಇಲ್ಲಾರಿ, ಆಕಳ ಅಲ್ಲಿ ಮಿಸತ್ತಾರ ನೋಡ್ರಿ, ಹಿಂದಲ್ಲಿ ಕಾಣತ್ತವು. ಸೊ ಅವಕ್ಕೆಲ್ಲ ತೊಂದರೆ ಕೊಡ್ಬೋದು ಅನ್ನೋದು ಕೊಟ್ಟವಂತ ಕೇರ್ಫುಲ್ ಆಗಿರ್ಬೇಕ್ರಿ. ನಮ್ದಂತೂ ಟೀಮ್ ಐತಿ ಬಿಡ್ರಿ, 7-10 ಮಂದಿದು ಅಂಜಿಕಿಲ್ಲ. ಅಲ್ಲಿ ಬರತ್ತಾರ ನೋಡ್ರಿ. ಇಲ್ಲ ಮುಂದೆ ಸಿಕ್ಕಾಬಿಟ್ಟೆ ಡೀಪ್ ಫಾರೆಸ್ಟ್ ಡೈನೋಸಾರ್ಗಳೆಲ್ಲ ಇದೆ. ಡೈನೋಸರ್ ಸಾರ್ ಸಿಕ್ಕಾಬಿಟ್ಟು ಡೇಂಜರಸ್ ಅಲ್ವಾ? ಬರೀ ಟಿವಿ ನೋಡಿದ್ದೆ, ಏನು ಮಾಡಲ್ವಾ? ಶಬ್ದ ಗಿಬ್ದ ಮಾಡ್ಬೇಡ್ರಪ್ಪ, ಡೈನೋಸಾರ್ ಬಂದ್ಬಿಟ್ಟು. ಬರೀ ನೀವು ನಿಮ್ ಗಾಡಿದೆ ಸೌಂಡ್ ನಮ್ದು. ಅಲ್ಲಿ ಡೈನೋಸಾರ್ ಅದಾ? ಏ ಅಲ್ಲಪ್ಪ, ನಾಯಿ. ದೂರದಿಂದ ನೋಡಿದ್ರೆ ಡೈನೋಸರ್ ಇದ್ದಂಗಿದೆ. ಬಳಿಯೊಳಗೆ ನಿನ್ನ ಹಾಡು ನೆನೆದ ಕೂಡಲೇ ಚಿಪ್ಪೊಳಗೆ ಮುತ್ತುಗಳ ಹೊಳಪು ಹುಟ್ಟಿದೆ. ನೀ ಸೋಕೋ ನೆಲದಲ್ಲೆಲ್ಲ ಚಿಗುರುಗಳ ಹಬ್ಬ ಬಂದೆ, ನೀ ತಾಕೋ ಕಡೆಯಲೆಲ್ಲ ಟಿಪ್ಪಣಿಯ ದಿಬ್ಬ ಬಂದೆ. ನಿನ್ನ ಮೋನಾಲಿಸಾ ನಗೆಯನ್ನ ಕಲಿಯೋ ಸಲುವಾಗಿ ಪ್ರೀತಿ ತುಂಬಿಕೊಂಡ ಎದೆಯನ್ನ ಸೇರೋ ಕ್ಷಣಕ್ಕಾಗಿ ಮನಸಾರೆ ಸೋತು ಬಂದೆ. ಒಮ್ಮೆ ಒಪ್ಪಿಕೋ ಪ್ರೀತಿ. ಹೋಗುದು ಇಲ್ಲ, ಅಲ್ಲಿ ಬರ್ಬೇಕಾರೆ ಬೊಕ್ಕ ಬಸ್ ಬರ್ತದೆ, ಉಲ್ಟಾ ಬರೋಗಲ್ಲಿ ಇಟ್ಟು ಒಂದು ಕಲ್ಲೈತೆ ಹೋಗಿ ಹೋಗಿಲಿ ಹೊಡೆದ ಇಲ್ಲಿ ಮಾಡೋಣ ನಮ್ಮದೇ ಸರ್ಕಾರ, ಅಲ್ಲಿ ಪೊಲೀಸ್ ಬೇಡವೇ ಬೇಡ. ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದು ಲೆಸನ್ ಇರಬೇಕು. ಕನ್ನಡ ಸಿನಿಮಾ ತೆಗೆಯೋಣ್ವಾ, ಹೀರೋ ಡೇಟು ಹಿಡಿಯೋಣ. ಹೀರೋ ನಮಗೆ ಯಾಕೆ ಗುರು, ಚೆಕ್ಕು ಇಲ್ಲೇ ಇಲ್ವ ಗುರು. ದುಡ್ಡು ಇದ್ರೆ ದುನಿಯಾರಿ, ಇಲ್ಲದಿದ್ದೋನ್ ಬೇಕಾರೆ. ಒಂದೇ ಎಲ್ರು ಹೋಗ್ತಾರೆ, ಒಂದೇ ಲೈಫ್ ಎಂಜಾಯ್. ಏನ್ರಿ ಇಲ್ಲಿ ಬಂದೇವ್ ನೋಡಾಕ, ಎಲ್ಲ ಫಾಗ್ ಆಗಿಬಿಟ್ಟೈತಿ, ಏನ್ ಮಾಡಕ್ ಬರೋದಿಲ್ಲ. ಫಾಗ್ ಅದ್ರ ಮಜಾ ಅಲ್ಲ. ಒಂದ್ ಮಿಸ್ ಮಾಡಿದ್ರಿ, ಫಾಗ್ ಶೇಡ್ ತಗೋರ್ರಿ. ನಾವ ಶೇಡ್ ತಗೊಂಡ್ರೆ ಎಲ್ಲ ಗೊತ್ತಾಗ್ಬಿಡ್ತೈತಿ. ನದಿ
ಅಷ್ಟ ಮಾಡೋದನ ಓ ನನ್ನ ಪ್ರಾಣಿ ಕಾಂತ ನಿಮ್ಗಿಲ್ಲ ಮಾಡತ್ತೀನಿ ಬಿದ್ದಿಲ್ಲೇ ಬಿದ್ದಿ ಬಿದ್ದಿ ಸ್ವಲ್ಪ ಕಾಯ್ಬೇಕು ಬರ್ತೈತಿ ಜಂಪ್ ಮಾಡಿ ಬಿದ್ರ ಪಾತಾಡ್ ಅದ್ಯಾವ್ದು ವಿಡಿಯೋ ಐತು ಬೆಂಕಿದ್ದೆ ವಿಡಿಯೋ ಮಾಡ್ರಿ ವಿಡಿಯೋ ಮಾಡ್ಲಿ ಸುನಿಲ್ ಪಾಲ್ಸ ಗುಡ್ಡ ಸುನಿಲ್ ಪಾಲ್ಸ ಬಿದ್ರೆ ಗತಿ ಹಂಗ ಮೈಲೆ ಸ್ವಲ್ಪ ಹೇಳಿ ಪಟ್ನ ಇಲ್ಲಿ ಬಂದ್ ಮಾಡ್ಕೋಬೇಕು ನೋಡಪ್ಪ ಅಷ್ಟು ಚಂದ ವ್ಯೂ ನೋಡ್ತಾರೆ ಬಾ ನೀನ ಫಸ್ಟ್ ಟ್ರಯಲ್ ಅಂತ ಅಲ್ಲೇ ಮುಚ್ಚಿಗೆ ಅದನ್ರಿ ಮಾತೇ ಇಲ್ಲ. ಬಂದ್ರಿ ಎಲ್ಲ ಮಾಡಿ ಬಂದೀವ್ರಿ ಮನ್ಸ್ ಹೊಂಟದ ಮನ್ಸ್ ಹೊಂಟದ ಭಾರಿ ಐತಿ ಪ್ಲೇಸ್ ಇದು ಅನಾಥೈತಿ ಪ್ಲೇಸ್ ಕಾಡ್ ನೋಡುವಿ ಇದದು ಎಲ್ಲೋಪ ಇದು ಬ್ಲೂಟೂತ್ ತಗೊಂಡಿಲ್ಲ ಸೆಲ್ಫಿ ಏ ಸುನೆ ಬ್ಲೂಟೂತ್ ತಗೊಂಬಲೆ ಇದ್ರ ಕಾಣ್ಲಾರ್ದ ನೋಡವ ಬರ್ತಾಗಬ್ಬ ಇದೊಂದು ಇರ್ಬೇಕು ಅಲ್ಟ್ರಾ ಅಂದಿರ್ಬೇಕು ಯಾಕ್ಸ್ತೀರಿ ನಡವೆ ಭಾರಿ ಐತಿ ನೆಕ್ಸ್ಟ್ ನಮ್ಮ ಮಾವನ್ ಪ್ಲಾನ್ ಅದ ನೋಡ್ರಿ ಒಟ್ಟ ಬೆಂಕಿ ಅನ್ನತನ್ರಿ ಹಂಗೆ ಅದ ಅಲ್ಲಲ್ಲ ನೆಲ ಹೊಡೆದ್ರಿ ಅಲ್ಲಲ್ಲ ಅದೇ ಇದನ್ನ ಪ್ಲೇಸ್ ನೋಡಿ ಏನ್ ಅನಿಸ್ತೀರಿ ನಿಮ್ಗೆ ಹೇಳ್ರಿ ನಮಗೇನ್ರಿ ಸರ್ ಪ್ಲೇಸ್ ನೋಡಿವ್ರಿ ಅವೆಲ್ಲ ಬಾಚುರು ಅನಿಸ್ತ್ರಿ ಬಸ್ ಇದೆಲ್ಲ ಏಕ್ ನಂಬರ್ ಮಸ್ತ್ ರೀ ನಮ್ಮ ಮಾವನಾಟ ಕೇಳ್ರಿ ಮಾಮ ಬಾರ ಅಲ್ಲಿ ಏನಕ್ಕೆ ಆತರ ಹೇಳ ಹೇಳ್ರಲ್ಲ ಹೆಂಗೈತ್ರಿ ಪ್ಲೇಸ್ ಮಾತ್ರ ಬೇಕಿದ್ರಣ ನೀವು ಮ್ಯೂಸಿಕ್ ಕೊಡ್ರಿ ಇಷ್ಟ ಹೇಳ ಅಡ್ರೆಸ್ ಸ್ಥಳ ಲೊಕೇಶನ್ ಚೆನ್ನಾಗಲ್ರಿ ಇದು ಅದೆಲ್ಲ ಇವ್ರ ಕೇಳ್ಕೊರಿ ಜೇನುಕಲ್ಲ ಜೇನ್ಕಲ್ ಗುಡ್ಡ ಗುಡ್ಡ ರೀ ಅದೆಲ್ಲ ಇವ್ರ ಕೇಳ್ಕೊರಿ ಅಡ್ರೆಸ್ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು ಮರೆದು ಹೆಸರ ಕಾಮನ ಬಿಲ್ಲು ಏನು ಮಾಡಿಯೋ ಚೆನ್ನಾಗಿ ಎಂಜಾಯ್ ಮಾಡಿ. ಸ್ಕೂಲ್ ಡೇಸ್ ಆಗ್ಲಿ ಮತ್ತೆ ಈ ದಿನಗಳು ಮತ್ತೆ ಬರಲ್ಲ. ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ. ಓಕೆ, ಎಲ್ಲರ ಹತ್ರ ಒಂದ್ ನೆನ್ಪಿಡ್ಕೊಳ್ಳಿ, ಸಮಯ ಅನ್ನೋದು ಮತ್ತೆ ಸಿಗೋದಿಲ್ಲ. ಇದ್ದಾಗ ಜಸ್ಟ್ ಎಂಜಾಯ್ ಇಟ್. ಜೇನ್ಕಲ್ ಗುಡ್ಡದ ರಿವ್ಯೂ ಕೇಳಾತಿದ್ರಿ, ಇಲ್ಲಿ ಬರ್ತಾರ ಒಬ್ಬೊಬ್ರ ಹೇಳ್ತಾರ ನೋಡ್ರಿ. ಬಾಯ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ? ಬೆಂಕಿ ಬಾಯ್ 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 ಎಕ್ಸ್ಪೀರಿಯನ್ಸ್ ಬಾಯ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬಾಯ್? ಬೆಂಕಿ ಬಫ್ಲಾದಿ ಹೆಂಗಿತ್ತು ಬಾಯ್? ಮಸ್ತ್ ಮಸ್ತ್ ಇತ್ತು. ನೀನು ಮತ್ತೆ ಬರ್ಲಿ ರಿಸ್ ತಗೋರಿ.
ರಿಸ್ಕ್ ತಗೋದಲ್ಲೋ ಹೆಂಗಿತ್ತ ಎಕ್ಸ್ಪೀರಿಯನ್ಸ್? ಅದಕ್ಕೆ ರಿಸ್ಕ್ ಒಂದೇ ಚಲೋ ಇತ್ತು. ಬೈ ಸೂಪರ್ ಅಲ್ಲಿ ಮಾಗೋಡ್ ಪಾಲ್ಸ್ ಅದೇ 2 ಕಿಲೋಮೀಟರ್ ಆಕದಲ್ಲಿ. ಇದೊಂದು ಪಾಲ್ಸ್ ಇನ್ನೊಂದು ವಿಭೂತಿ ಪಾಲ್ಸ್ ಇಲ್ಲಂದ್ರೆ ಏನಾದ್ರು 30 ಕಿಲೋಮೀಟರ್ ಆಕತ್ತೆ. ಅದು ಹಂಗಲ್ಲ ರುದ್ರ, ವಿಭೂತಿ ಪಾಲ್ಸ್ ಇಲ್ಲಿಂದ್ರೆ ಇನ್ನೂ 40 ಕಿಲೋಮೀಟರ್ ಆಕೈತಿ. ಮಹಾಪ್ರಭು ನಾವು ಹೋಗ್ಬಿಡೋದು ವಿಭೂತಿ ಪಾಲ್ಸ್ ಇಲ್ಲ, ಅದಕ್ಕೆ 2 ಕಿಲೋಮೀಟರ್. ಈಗ ಲಾಸ್ಟ್ ಯಾವ ಪಾಸ್ ನೋಡು ಬೈ? ಈಗ ನೆಕ್ಸ್ಟ್ ಇನ್ನ 1 ಕಿಲೋಮೀಟರ್ ನಡ್ಕೋಬೇಕು ಅನ್ಸುತ್ತೆ. ಅಲ್ವ ಈಗ ನೆಕ್ಸ್ಟ್ ಯಾವ್ದು ನೋಡುದು? ಮಾಗೋಡ್ ಹೋಗುದಿಲ್ಲ. ಈಗ ಅನ್ಸಿದೆ ಡಿಪ್ರೆಷನ್ ಕಮೆಂಟ್ ಮ್ಯೂಸಿಕ್ ಕುಳಿ ಮಾಗೋಡು ಬೇಡ, ಬಂದೈತಿ ಕುಳಿ ಮಾಗೋಡು ಬಂದಿರುವ ಕಾರಣ ಅಲ್ಲಿ ಅವ್ನ್ ಬ್ರೇಕ್ ಮಾಡೋಣ. ಕುಳಿ ಮಾಗೋಡು ಫಾಲ್ಸ್ ಬಂದಿದ್ರಿ, ಅದಕ್ಕೆ ನಾವು ಈಗ ಹೊಂಟಿವು ಮಾಗೋಡು ಫಾಲ್ಸ್ಗ. ಜನಕಲ್ಗುಡ್ಡ ಫಾಲ್ಸ್ ಜನಕಲ್ಗುಡ್ಡ ವ್ಯೂ ಅಲ್ಲಿ ಹೋಗಿ ಬಂದಿವು. ಈಗ ನೆಕ್ಸ್ಟ್ ಮಾಗೋಡು ಫಾಲ್ಸ್ ಹೊಂಟಿವು.